ತೀರ್ಥ ಪ್ರಬಂಧ ಪ್ರವಚನಮಾಲಾದ 15ನೇ ಭಾಗ ಇದು. ಗಯಾ ಕ್ಷೇತ್ರದ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಗಯಾಭಿದಮಿದಂ ಕ್ಷೇತ್ರಂ ಶ್ರೇಯಸ್ಕರಂ ಋಣಾಂ. ಬಹಳ ಶ್ರೇಯಸ್ಕರವಾದಂತಹ ಕ್ಷೇತ್ರ ಇದು. ಒಂದು ಸಾರಿ ನಮ್ಮ ಪಿತೃಗಳಿಗೆ ನಾವಿಲ್ಲಿ ಶ್ರಾದ್ದ ಮಾಡಿದ್ದಾದ್ರೆ ಅವರಿಗೆ ವೈಕುಂಠ ಪ್ರಾಪ್ತ ಆಗ್ತದೆ. ಮುಂದೆ ಮತ್ತೊಂದ್ಸರಿ ಅವರಿಗೆ ಶ್ರಾದ್ದ ಮಾಡುವಂತ ಪ್ರಸಂಗವೇ ಇಲ್ಲ. ನಯತ್ರ ಸಹತೆ ಜಾತು ಕ್ರಿಯಾ ಜನ್ಮಾಂತರೇ ಕ್ರಿಯಾಂ. ಇಲ್ಲಿ ಹಾಗೆ ಆ ಶ್ಲೋಕವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಒಂದ್ಸರಿ ಗಯಾ, ಬದರಿ ಮತ್ತೆ ಕಾಶಿ ಇಂಥಲ್ಲೆಲ್ಲೋ ಮಾಡಿ ಬಂದ್ಮೇಲೆ ಮತ್ತೆ ನಾವು ಮೂರನೊಳಗೆ ಮಾಡಬೇಕಾಗಿಲ್ಲ ಅಂತ ಆತರ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಹಾಗಲ್ಲ, ನಮ್ಮ ಪಿತೃಗಳಿಗೆ ನಾವು ಮಾಡಿದ್ಮೇಲೆ ಅವ್ರು ಮುಕ್ತರಾಗಿಬಿಡ್ತಾರೆ. ಮತ್ತೊಂದ್ಸರಿ ಅವ್ರಿಗೆ ಮಾಡೋ ಅಗತ್ಯ ಇಲ್ಲ ಅಂತ ಅದು ಒಂದು ಅಲಂಕಾರ ಅಷ್ಟೇ. ಅದು ಮತ್ತೆ ನಮಗ್ ನೋಡಿ, ಈಗ ನಮ್ಮಂಥವ್ರು ಇರ್ತೇವೆ, ನಾವು ಹೋಗಿ ಬದರಿನೋ ಗಯಾನೋ ಕಾಶಿನೋ ಎಲ್ಲೋ ಶ್ರಾದ್ದ ಮಾಡಿ ಬಂದ್ವಿ. ನಮ್ಮ ಪಿತೃಗಳು ಒಂದು ವೇಳೆ ಶ್ರೇಷ್ಠರಾಗಿದ್ರು ಕೂಡ ಅವರು ವೈಕುಂಠಕ್ಕೆ ಹೋಗಿದ್ದಾರೋ ಇಲ್ಲೋ ಅಂತ ನಮ್ಮಂಥವ್ರಿಗೆ ಹೆಂಗೆ ಗೊತ್ತಾಗಬೇಕು? ನಾವು ಬದುಕಿರೋ ತನಕ ಮಾಡ್ತಿರೋದೆ. ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಇಂಥವ್ರಿಗೆ ನಾವು ಮಾಡಬೇಕು. ನಮ್ಮ ಮುಂದಿನ ತಲೆಮಾರಿನವರು ನಮ್ಮ ಅಜ್ಜ, ಅವ್ರ ಮಗ ಇವ್ರಿಗೆ ಅವ್ರು ಮುಂದಿನವ್ರು ಮುಂದುವರಿಸಬೇಕು. ವೈಕುಂಠಕ್ಕೆ ಹೋಗಿದ್ದಾರೋ ಬಿಟ್ಟಿದ್ದಾರೋ ಅಂತ ಅನ್ನೋದು ನಮಗೆ ಸಂಬಂಧಪಟ್ಟದ್ದಲ್ಲ. ಆ ಮಾತಿನ ಅಭಿಪ್ರಾಯ ಮಾಡೋ ಅಗತ್ಯ ಇರೋದಿಲ್ಲ ಅವರಿಗೆ. ನಾವು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಕರ್ತೃವಾದವನ್ನು ಮಾಡಲೇಬೇಕು. ಇದು ಈ ಫಲ್ಗು ನದಿಯ ತೀರದಲ್ಲಿ ಈ ಕ್ಷೇತ್ರ, ಗಯಾ ಕ್ಷೇತ್ರ ಕಾಣಿಸ್ತದೆ. ಅಕ್ಷಯ ವಟವೃಕ್ಷ, ಧರ್ಮವತಿ ಅಂತ ಒಂದು ಶಿಲಾಮಯವಾದಂತಹ ವಿಷ್ಣುಪಾದ ಎಲ್ಲಿಯೂ ಮಾಡಬಹುದು. ಆ ಅಕ್ಷಯ ವಟ ವೃಕ್ಷ ಇದ್ದಲ್ಲಿ, ಶಿಲೆಯ ವಿಷ್ಣುಪಾದದಲ್ಲಿ ಎಲ್ಲಿಯಾದರೂ ಕೂಡ ಈ ಶ್ರಾದ್ದವನ್ನು ಮಾಡಬಹುದು. ಇದರ ವರ್ಣನ ಮಹಾಭಾರತದಲ್ಲೂ ಕೂಡ ಕಾಣಿಸ್ತದೆ. ವನ ಪರ್ವದಲ್ಲಿ, ತೀರ್ಥಯಾತ್ರಾ ಪರ್ವದಲ್ಲಿ ಪಂಚಪಾಂಡವರು ಇದನ್ನೆಲ್ಲ ಸಂಹಾರ ಮಾಡಿದ್ದು ಕಾಣಿಸ್ತದೆ. ಧರ್ಮ ಅಂತ ಒಬ್ಬ, ಅವನ ಮಗಳು ಧರ್ಮವತಿ, ಅವಳು ತನ್ನ ಪತಿಯಾದಂತಹ ಮರೀಚಿ ಮುನಿಗಳ ಶಾಪಕ್ಕೆ ಗುರಿಯಾಗಿದ್ಲು. ಶಿಲಾರೂಪದಲ್ಲಿ ಸಾವಿರಾರು ವರ್ಷ ಕಾಲ ತಪಸ್ಸು ಮಾಡಿದ್ಲು. ನಾರಾಯಣಾದಿ ದೇವತೆಗಳ ಸಾಕ್ಷಾತ್ಕಾರ ಆಯ್ತು ಅವಳಿಗೆ. ಎಲ್ಲ ದೇವತೆಗಳ ಸನ್ನಿಧಾನ ತನ್ನಲ್ಲಿರುವಂತೆ ವರವನ್ನು ಪಡ್ಕೊಂಡು, ಗಯಾಸುರ ಅಂತ ಒಬ್ಬ ರಾಕ್ಷಸ, ಅವನು ಅಪೂರ್ವ ತಪಸ್ಸು ಮಾಡಿ ತನ್ನ ದೇಹ ಎಲ್ಲ ತೀರ್ಥಗಳಿಗಿಂತಲೂ ಪವಿತ್ರ ಆಗಲಿ ಅಂತ ವರ ಕೇಳ್ಕೊಂಡಿದ್ದ. ಮುಂದೆನೂ ಕೂಡ ತಪಸ್ಸು ನಿಲ್ಲಿಸದೆ ಹೋದ. ಎಲ್ಲರೂ ವರ ಕೊಟ್ಟರು, ಮುಂದೆ ನಿಲ್ಲಿಸಬೇಕಲ್ಲ, ನಿಲ್ಲಿಸಲಿಲ್ಲ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮ ಅವನ ಬಳಿಗೆ ಬಂದು ಅವನ ದೇಹವನ್ನೇ ಯಜ್ಞ ಭೂಮಿ ಮಾಡಿಕೊಂಡು ಅಲ್ಲೊಂದು ಯಜ್ಞ ಮಾಡಿದ್ರು. ಯಜ್ಞ ಮುಗಿದ ಮೇಲೆ ಮತ್ತೆ ಅವನು ಏಳಲಿಕ್ಕೆ ತೊಡಗಿದ. ದೇಹದ ಮೇಲೆ ಈ ಧರ್ಮವತಿಯನ್ನು ಶಿಲಾವನ್ನು ಇಟ್ಟರು. ಇಷ್ಟಾದರೂ ಅವನು ಮತ್ತೆ ಏಳಲಿಕ್ಕೆ ಪ್ರಾರಂಭ ಮಾಡಿದಂತೆ. ಶಿಲೆಯ ಮೇಲೆ ವಿಷ್ಣು ತನ್ನ ಪಾದವನ್ನು ಊರಿದ, ಇನ್ನವನು ಎಳ್ಳಲೇಬಾರದು ಅನ್ನೋ ಥರ. ಆಗ ಭಗವಂತನ ಪಾದ ಅಲ್ಲಿ ಅಂಕಿತ ಆಯ್ತು. ಹೀಗಾಗಿ ಗಯಾ ಗದಾಧರ ಅಂತ ಈಗ ಅವನಿಗೆ ಪ್ರಶಂಸೆ ಮಾಡ್ತಾರೆ. ಇದು ಮಹಾಭಾರತದಲ್ಲಿ ಬಂದ ಕಥಾ ಅಲ್ಲ, ಇದು ವಾಯುಪುರಾಣದಲ್ಲಿ. ನನ್ನ ದೃಷ್ಟಿಕೋನದ ಪ್ರಕಾರ ಸಹಜ ನಾನು ಮಹಾಭಾರತ, ಭಾಗವತ ಇವೆರಡು ಗ್ರಂಥಗಳನ್ನು ಬಿಟ್ರೆ ಬೇರೆ ಪುರಾಣದಲ್ಲಿ ಯಾವುದೇ ಕಥಾ ಬಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತೇನೆ. ಇಲ್ಲಿದ್ದಂತ ಎಲ್ಲರೂ ನಿಮ್ಮ ಎದುರಿಗೆ ಹೇಳಿದೆ ಅಷ್ಟೆ. ಬಹಳ ಕಲಬೆರಕೆಗೆ ಒಳಗಾಗಿರೋದ್ರಿಂದ ಅವರವರು ತಮ್ಮ ಬೇಕಾದ ಎಲ್ಲಾ ಕ್ಷೇತ್ರಗಳ ಮಹಿಮೆಯನ್ನು ಅಲ್ಲಿ ಬರ್ಕೊಂಡು ಬಿಟ್ಟಿರೋದ್ರಿಂದ ಅಷ್ಟು ಸುಲಭವಾಗಿ ಒಪ್ಪುವಂತಿಲ್ಲ. ಗದಾಧರ ಸದಾಧರ ಸ್ಫುರಿತ ಚಾರು ಹಾಸೋಲ್ಲಸತ್ ಅಂತ ಮುಂದೆ ಆ ಗಯಾ ಗದಾಧರನ ಒಂದು ಸ್ತೋತ್ರ. ಸದಾಕಾಲ ನಿನ್ನ ಕೆಳತುಟಿಯಲ್ಲಿ ಒಂದು ಮಂದಹಾಸ ಕಂಗೊಳಿಸ್ತಾ ಇರ್ತದೆ. ಅಂಥ ಪರಿಪೂರ್ಣವಾದ ಆನಂದವನ್ನ ನೀನು ಹೊಂದಿರುವಂಥವನು, ದೇವತೆಗಳ ಸ್ತೋತ್ರ ಸ್ವೀಕಾರ ಮಾಡುವಂಥವನು. ಯಾರು ನಿನ್ನನ್ನ ತಾವು ದಾಸರು ಅಂತ ಭಕ್ತಿ ಮಾಡ್ತಾರೆ ಅವರ ಭಕ್ತಿಯನ್ನು ನೋಡಿ ಸಂತೋಷ ಪಡ್ತಿ. ಅಹಂಕಾರದಿಂದ ನಾನು ಕೆಳಗೆ ಬಿದ್ದಿದ್ದೇನೆ, ಮದಾಧರ ಸ್ಖಲಿತಂ, ಕೆಳಗೆ ಬಿದ್ದಿದ್ದೇನೆ, ನನ್ನ ಅಹಂಕಾರವನ್ನು ಪರಿಹಾರ ಮಾಡಿ ನೀನು ನಿನ್ನ ಪಾದದಿಂದ ಉದ್ಧಾರ ಮಾಡಬೇಕು. ನಿನ್ನ ಗಯಾ ಗದಾಧರ ಕ್ಷೇತ್ರದಲ್ಲಿ ನಿನ್ನ ಪಾದವೇ ಬಹಳ ಮುಖ್ಯ. ಹೀಗೆ ನೀನು ಕೂಡ ನಿನ್ನ ಪಾದವನ್ನು ನನ್ನ ಮೇಲೆ ಊರಿ ನನ್ನ ಪವಿತ್ರನನ್ನಾಗಿ ಮಾಡಬೇಕು. ಅಲ್ಲಿ ವಿಷ್ಣು ಪಾದ ಆ ಗಯಾ ಕ್ಷೇತ್ರದಲ್ಲಿ ಅದರ ವರ್ಣನ ಮಾಡ್ತಾರೆ ಮುಂದೆ.
ಯದ್ಯಾತ್ರಾ ಪಿತೃಮಂಡಲಸ್ಯ ತನುತೆ ವೈಕುಂಠಯಾತ್ರಾಂ ಪರಾಂ ಯತ್ರ ಕ್ಷಿಪ್ತತಿಲಾ ಮಹಾಂತಿ ತಿರಶಃ ಕುರ್ವಂತಿ ಪಾಪಾನ್ಯಹೋ. ಈ ಗಯಾ ಯಾತ್ರಾ ಮಾಡಿದರೆ ನಮ್ಮ ಪಿತೃಗಳೆಲ್ಲರೂ ಕೂಡ ವೈಕುಂಠ ಯಾತ್ರಾ ಮಾಡ್ತಾರೆ. ನಾವು ಮಾಡಿದ್ದು ಗಯಾ ಯಾತ್ರೆ, ನಮ್ಮ ಪಿತೃಗಳು ಮಾಡಿದ್ದು ವೈಕುಂಠ ಯಾತ್ರೆ. ಅಲ್ಲಿ ಎಳ್ಳು ನಾವು ಹಾಕಿದರೆ, ಅಂದ್ರೆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಎಳ್ಳು ಹಾಕಿದರೆ ಎಲ್ಲಾ ಪಾಪಗಳನ್ನು ಅದು ನಾಶ ಮಾಡ್ತದೆ. ಮತ್ತೆ ಪಿಂಡ ಪ್ರದಾನ ಮಾಡಿದರೆ ಯಮಭಟರನ್ನ ಮುದ್ದೆ ಮಾಡಿ ಬಿಸಾಕಿ ಬಿಡ್ತದೆ. ಮುದ್ದೆ ಮಾಡಿ ಒಗಿತದೆ ಅಂತ ಹೇಳ್ತಾರೆ ನಮ್ಮ ಭಾಷೆ ಒಳಗೆ. ಮುದ್ದೆ ಆಗಿ ಹೋದ ಅಂತ ಹೇಳ್ತಾರೆ. ಅದೇ ತರ ಪಿಂಡೋಯತ್ರ ಸಮರ್ಪಿತೋ ಯಮಭಟಾನ್ ಪಿಂಡೀಕರೋತ್ಯಕ್ಷತ. ಮತ್ತೆ ಅಲ್ಲೇನು ಅಕ್ಕಿ ಕಾಳು ಹಾಕ್ತಾರಲ್ಲ, ಅಕ್ಷತಾಗಳು, ಅವು ಮನುಷ್ಯನನ್ನ ಅಕ್ಷತನನ್ನಾಗಿ, ಅಂದ್ರೆ ಎಂದಿಗೂ ನಾಶ ಇಲ್ಲದವನ್ನಾಗಿ ಮಾಡಿ ಸದ್ಗತಿ ಕರುಣಿಸ್ತವೆ. ಅಂಥ ವಿಷ್ಣು ಪಾದವನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ ಅದರ ಪ್ರಶಂಸೆ ಇದು. ಇವತ್ತು ಬಿಹಾರದಲ್ಲಿರುವಂತಹ ಕ್ಷೇತ್ರ. ಅಪಿ ಜನ್ಮ ಶತೋದ್ಭೂತಂ ಕೃಪಯಾ ಯಾ ಹರತ್ಯಘಂ ಮನುತೆ ಫಲ್ಗುಸಾ ಫಲ್ಗು ನದಿ ಸದ್ಗುಣದ ಅಸ್ತುಮೆ. ನೂರಾರು ಜನ್ಮಗಳಲ್ಲಿ ನಾವು ಮಾಡಿದಂಥ ಪಾಪಗಳನ್ನೆಲ್ಲ ಈ ಫಲ್ಗು ನದಿ ಪರಿಹಾರ ಮಾಡ್ತದೆ. ಅದು ಫಲ್ಗು ಅನ್ನೋ ಶಬ್ದ ಹೇಳುವಂತೆ ನೀರು ಬಹಳ ಕಡಿಮೆ ಇರ್ತದೆ ಯಾವತ್ತೂ ಕೂಡ ಅಲ್ಲಿ. ಅದು ನನಗೆ ನನ್ನ ಎಲ್ಲ ದುರಹಂಕಾರ ಮೊದಲಾದ ಗುಣಗಳನ್ನು ಕಳೆದು ಸದ್ಗುಣಗಳನ್ನು ಕೊಡಬೇಕು. ಸಣ್ಣವರನ್ನು ಉದ್ಧಾರ ಮಾಡುವುದರಿಂದ ಅದಕ್ಕೆ ಫಲ್ಗು ನದಿ ಅನ್ನೋ ಹೆಸರು ಸಾರ್ಥಕ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಮಥುರಾ ಕ್ಷೇತ್ರ. ಈ ಮಥುರಾ ಕ್ಷೇತ್ರವು ಕೂಡ ಅತ್ಯಂತ ಪವಿತ್ರವಾದದ್ದು, ಮೋಕ್ಷದಾಯಕವಾದಂತಹ ಸಪ್ತ ಮಹಾನಗರಗಳಲ್ಲಿ ಒಂದು ಅಂತ ವರ್ಣನೆ ಮಾಡ್ತಾರೆ. ಇದು ರಾಮಾಯಣದಲ್ಲಿ ಕೂಡ ವರ್ಣಿತ ಆಗಿರುವಂತಹ ಕ್ಷೇತ್ರ. ರಾಮ ಒಂದು ಅಮೋಘವಾದ ಬಾಣವನ್ನ ಕೊಟ್ಟಿದ್ದ. ಶತ್ರುಘ್ನ ಆ ಲವಣಾಸುರನನ್ನು ಸಂಹಾರ ಮಾಡಿ ಈ ಮಥುರಾ ನಗರವನ್ನು ಸೃಷ್ಟಿ ಮಾಡಿದ ಅಂತ ಅದಕ್ಕೆ ರಾಮಾಯಣದಲ್ಲಿ ಪ್ರಸಿದ್ಧಿ ಇದೆ. ಈ ಧ್ರುವ 6 ತಿಂಗಳ ಕಾಲ ಕಠೋರ ತಪಸ್ ಮಾಡಿ ವಾಸುದೇವನನ್ನ ಒಲಿಸಿಕೊಂಡಲ್ಲ, ಅದು ಇಲ್ಲೇ ಮಧುವನದಲ್ಲೇ. ಅಂಬರೀಷ ದೂರ್ವಾಸರ ಕೋಪಕ್ಕೆ ಬಲಿಯಾಗದೆ ಸುರಕ್ಷಿತನಾಗಿ ಉಳಿದ. ಇವೆಲ್ಲ ಘಟನೆಗಳು ಮಹತ್ವದ ಘಟನೆಗಳು ನಡೆದಿದ್ದಲ್ಲ ಇಲ್ಲೇ. ಈ ಮಥುರಾದಿಂದಲೇ ಮಥುರಾ ಸಮೀಪದಲ್ಲೇ ಕೃಷ್ಣ ಒಂದೇ ಕೈಯಿಂದ ಎತ್ತಿದಂಥ ಗೋವರ್ಧನ ಪರ್ವತವು ಕೂಡ ಖ್ಯಾತವಾದಂತಹ ಪರ್ವತ. ಈ ಮಥುರಾದ ವೈಶಿಷ್ಟ್ಯ ಏನು ಅಂತಂದ್ರೆ, ಯಾರು ಕಲಿ ಮೊದಲಾದ ದುಷ್ಟಶಕ್ತಿಗಳನ್ನ ದಮನ ಮಾಡಬೇಕು, ನಿಗ್ರಹ ಮಾಡಬೇಕು ಅಂತ ಸಜ್ಜನರು ಬಯಸ್ತಿರ್ತಾರೆ, ಆ ಸಜ್ಜನರ ಒಂದು ಸೈನ್ಯವೇ, ಸಜ್ಜನರ ಗುಂಪೇ ಒಂದು ಸೈನ್ಯ, ದೊಡ್ಡ ಸೈನ್ಯ ಅದು. ಅವರ ಕೈಯಲ್ಲಿನ ಆಯುಧ ಏನು ಅಂತಂದ್ರೆ ಅವರ ನಾಲಿಗೆಯೊಳಗಿರುವಂತಹ ಹರಿನಾಮ, ಮತ್ತೆ ಆ ಸುತ್ತಮುತ್ತಲಿರುವಂತಹ ತೀರ್ಥಗಳ ಸಮೂಹವೇ ಒಂದು ಭದ್ರವಾದ ಕೋಟೆ. ಆ ಕೋಟೆಯೊಳಗಿದ್ದುಕೊಂಡು ಭಗವಂತನ ನಾಮಸ್ಮರಣವನ್ನು ಆಯುಧವನ್ನು ಹಿಡ್ಕೊಂಡು ಅವರು ದುಷ್ಟಶಕ್ತಿಗಳನ್ನು ದಮನ ಮಾಡ್ತಾರೆ. ಮತ್ತೆ ಕರ್ಮಯೋಗ. ನಾವೆಲ್ಲ ಮನುಷ್ಯರು ಯಾವತ್ತೂ ಕೂಡ ಕರ್ಮಯೋಗಿಗಳು ಅಂತ ಕರೆಸ್ಕೋತೇವೆ. ಯಾಕೆಂತಂದ್ರೆ ಈ ದೇವತೆಗಳು ಋಷಿಗಳು ಎಲ್ಲ ಇರ್ತಾರಲ್ಲ, ಭಾಗವತ ತಾತ್ಪರ್ಯ ಹೇಳುವಂತೆ ಅವರು ಕರ್ಮ ಮಾಡೋದಿಲ್ಲ ಅಂತಲ್ಲ. ಹಾಗೆ ನೋಡಿದ್ರೆ ಕರ್ಮವನ್ನು ಅತ್ಯಂತ ಶುದ್ಧವಾಗಿ ಪರಿಪೂರ್ಣವಾಗಿ ಮಾಡುವ ಅಧಿಕಾರ ದೇವತೆಗಳಿಗೆ, ಋಷಿಗಳಿಗೇನೆ. ನಾವು ಕರ್ಮವನ್ನು ಮಾಡಲಿಕ್ಕೆ ಪೂರ್ಣ ಅಧಿಕಾರಿಗಳಲ್ಲ, ಆದ್ರೂ ನಾವು ಬಿಡುವಂತಿಲ್ಲ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೇ ಗುಣಾ ವಿಷ್ಣೋ ಕರ್ಮಯೋಗಾಸ್ತುತೆ ಮತಾಹ ಅಂತ ಭಾಗವತ ತಾತ್ಪರ್ಯ. ಮೊದಲು ಕರ್ಮಗಳನ್ನು ಮಾಡಿ, ಆಮೇಲೆ ಕರ್ಮಗಳನ್ನು ಮಾಡಿದ ಮೇಲೆ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳುವ ಯೋಗ್ಯತೆಯನ್ನು ಪಡ್ಕೊಂಡು ಭಗವಂತನ ಗುಣಗಳನ್ನು ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಕರ್ಮಯೋಗರು ಅಂತ ಕರೀತಾರೆ. ಈ ಋಷಿಗಳೆಲ್ಲ ಇರ್ತಾರಲ್ಲ, ಅವರು ಅಂಗಾನಿ ಶಾಸ್ತ್ರತೋ ಜ್ಞಾತ್ವ, ಈ ಶಾಸ್ತ್ರಗಳನ್ನೆಲ್ಲ ಅಂಗ ಸಮೇತವಾದ ಶಾಸ್ತ್ರವನ್ನು ಓದಿ ಆ ಮೂಲಕ ಭಗವಂತನ ಗುಣವನ್ನು ತಿಳ್ಕೊಂಡಿರ್ತಾರೆ. ಅವರಿಗೆ, ಋಷಿ ಮೊದಲಾದವರಿಗೆ, ಜ್ಞಾನಯೋಗಿಗಳಿಗೆ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಕರ್ಮಯೋಗದ ಅಗತ್ಯ ಹೇಗಿದೆಯೋ ಹಾಗೆ ಕರ್ಮದ ಯೋಗದ ಅಗತ್ಯ ಇಲ್ಲ. ಅವರು ತಮ್ಮ ಶಕ್ತಿಯಿಂದನೇ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾರೆ. ಭಕ್ತಿಯೋಗಿಗಳು ಅಂತ ದೇವತೆಗಳನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ, ಅವರಿಗೆ ಭಗವಂತನ ಗುಣಗಳನ್ನ ಸ್ವಭಾವತಃ ತಿಳ್ಕೊಳ್ಳೋ ಶಕ್ತಿ ಇರ್ತದೆ. ಸ್ವಭಾವತಃ ತಿಳ್ಕೊಳ್ಳೋ ಶಕ್ತಿ ಇರೋದ್ರಿಂದ ಶಾಸ್ತ್ರವನ್ನು ಓದಿ ಇಷ್ಟೆಲ್ಲ ಶ್ರವಣ ಮಾಡಿ ಮನನ ಮಾಡಿ ಬಹಳಷ್ಟು ಪ್ರಯತ್ನ ಪಟ್ಟು ಅವರು ಭಗವಂತನ ಗುಣಗಳು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದಕ್ಕಾಗಿ ಅವರನ್ನ ಭಕ್ತಿಯೋಗಿಗಳು ಅಂತ ಕರೀತಾರೆ, ದೇವತೆಗಳನ್ನ. ಆ ಭಕ್ತಿಯನ್ನ ಈ ಕರ್ಮಯೋಗಿಗಳಂತ ಮುನಿಗಳು ಮಾಡೇ ಮಾಡ್ತಾರೆ.
ಮತ್ತೆ ಮನುಷ್ಯರಾದಂಥ ನಾವು ಮಾಡಲೇಬೇಕು. ಆದರೆ ಸ್ವಭಾವತಃ ಭಗವಂತನ ಗುಣಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಅವ್ರ ವ್ಯಕ್ತಿತ್ವದಲ್ಲೇ ಹುಡುಗಿರ್ತದೆ ದೇವತೆಗಳಿಗಾದ್ರೆ. ಅದಕ್ಕೆ ಅವರು ಕರ್ಮವನ್ನು ಮಾಡ್ತಾರಾದ್ರೂ ಭಕ್ತಿಯನ್ನು ಮಾಡ್ತಾರಾದ್ರೂ ಅದನ್ನೇ ಮಾಡಿ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲ ಅವರಿಗೆ. ಗುಣಗಳನ್ನು ಸ್ವಭಾವತಃ ತಿಳ್ಕೊಂಡು ಮುಂದೆ ಶಾಸ್ತ್ರವನ್ನು ಓದುವಾಗ ನೋಡಿ ನಾವು ತಿಳ್ಕೊಂಡ ಗುಣಗಳೆಲ್ಲ ಇಲ್ಲಿ ಶಾಸ್ತ್ರದಲ್ಲಿ ವರ್ಣಿತ ಆಗಿವೆ ಅಂತ ಅವರು ಅದನ್ನು ಸಮನ್ವಯ ಮಾಡ್ತಾರೆ. ನಾವು ಶಾಸ್ತ್ರವನ್ನು ಓದಿ ಮೊದಲು ಸಂಸ್ಕೃತ ಓದಬೇಕು ಕಷ್ಟಪಟ್ಟು, ಆಮೇಲೆ ಶಾಸ್ತ್ರಗಳನ್ನ ಉಪಕ್ರಮ ಉಪಸಂಹಾರ ಇತ್ಯಾದಿ ಬಹಳ ಪರಿಶ್ರಮ ಪೂರ್ವಕವಾಗಿ ಅದನ್ನು ಓದಿ ಇಲ್ಲಿ ಇಂಥ ಗುಣಗಳನ್ನು ಹೇಳಿದ್ದಾರೆ, ಆದ್ರಿಂದ ನಾವು ಗುಣಗಳನ್ನು ತಿಳ್ಕೊಳ್ಬೇಕು ಅಂತ ತಿಳ್ಕೋಬೇಕು. ನಾವು ಮೊದಲೇ ಶಾಸ್ತ್ರಕ್ಕಿಂತ ಹೊರತಾಗಿ ಗುಣಗಳನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ. ದೇವತೆಗಳಲ್ಲಿ ಅದು ದೇವತೆಗಳು ಮೇಲ್ಮೇಲೆ ಹೋದಂತೆ ಅವರಿಗೆ ಆ ಗುಣಗಳನ್ನು ಸ್ವಭಾವತಃ ತಿಳ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿರೋದಲ್ಲ, ಮೊದಲಿಂದು ಬಂದಿರ್ತದೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅದಕ್ಕಾಗಿ ಈ ಕರ್ಮಯೋಗ ಅಂತ ಅನ್ನೋದು ಇವರಿಗೊಂದು ಕವಚ. ಕವಚದ ಮೂಲಕವಾಗಿ ಎಲ್ಲ ದುಷ್ಟ ಶಕ್ತಿಗಳನ್ನು ದಮನ ಮಾಡ್ತಾರೆ. ಮುಂದೆ ಮಥುರಾ, ಈ ಮಥುರಾ ನಗರ ಇದ್ರ ಮಹತ್ವ ಎಂಥದ್ದು? ಸಂಸಾರದಲ್ಲಿ ಜನನ ಮರಣ ರೂಪವಾದಂತಹ ಸಂಕಟವನ್ನು ಯಾರು ಪಡ್ತಾ ಇರ್ತಾರೆ ಅಂಥವರಿಗೆ ಈ ಕಂಸಾರಿಯಾದ ಕೃಷ್ಣನ ಅನುಗ್ರಹದಿಂದ ವೈಕುಂಠ ಲೋಕದಲ್ಲಿ ವಿಶ್ರಾಂತಿ ಸಿಗ್ತದೆ. ಇಲ್ಲಿ ದಣದವರಿಗೆ ಅಲ್ಲಿ ಆನಂದ ವಿಶ್ರಾಂತಿ. ಅಂಥ ಮಥುರಾ ನಗರದ ವಿಶ್ರಾಂತಿ ತೀರ್ಥ ಅಂತ ಒಂದು ವಿಶ್ರಾಮ ಘಾಟ್ ಅಂತ, ಅಲ್ಲಿ ನಾನಾ ಸ್ನಾನ ಘಟ್ಟಗಳು 24 ಘಟ್ಟ ಇವೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಒಂದು ಈ ವಿಶ್ರಾಮ ಘಾಟ್ ಅಂತ ಖ್ಯಾತವಾದದ್ದು. ಕೃಷ್ಣ ಕಂಸನನ್ನ ಸಂಹಾರ ಮಾಡಿದ ಮೇಲೆ ಅಲ್ಲಿ ಕೆಲವು ಕಾಲ ತಂಗಿದ್ದ ಅಂತ ಹೇಳ್ತಾರೆ, ವಿಶ್ರಾಂತಿ ತೀರ್ಥ ಅಂತ. ಅದು ಭಾರತದಲ್ಲಿ ಆ ವಿಷಯ ಬರೋ ಸಾಧ್ಯತೆ ಇಲ್ಲ. ಭಾಗವತ ಹರಿವಂಶದಲ್ಲೂ ವಿಶ್ರಾಂತಿ ಪಡ್ಕೊಂಡ ಆ ಘಾಟ್ನಲ್ಲಿ ಅಂತ ಏನಿಲ್ಲ. ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶಿ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಯಮಿವೃಂದ ಮನಶ್ಚಂದ್ರ ಶ್ರಮಂ ಪರಿಹರಣ್ಯವ, ತನ್ನ ಶ್ರಮ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಮತ್ತೆ ಆ ಯಮುನಾ ಜಲಕ್ಕೆ ವಿಶೇಷ ಪಾವಿತ್ರ್ಯ ಬರಲಿಕ್ಕೆ ಅಂತಾಗಿ ಶ್ರಮಂ ಪರಿಹರಣ್ಯವ ಅಲ್ಲಿ ಅವನು ಇದ್ದ ಸ್ವಲ್ಪ ಕಾಲ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ವಿಶ್ರಾಮ ಘಾಟ್ ಅಂತ ವಿಶ್ರಾಂತಿ ತೀರ್ಥ ನಮಗೆಲ್ಲ ಅಭೀಷ್ಟಗಳನ್ನು ಕೂಡ ಪೂರೈಸಲಿ. ಅನೇಕ ಸಾವಿರ ಅಶ್ವಮೇಧ ಯಾಗಗಳು ಅದರ ಫಲವನ್ನೆಲ್ಲ ಈ ವಿಶ್ರಾಂತಿ ಘಾಟ್ನಲ್ಲಿ ನಾವು ಸ್ನಾನ ಮಾಡಿದ್ರೆ ಪಡ್ಕೋಬಹುದು. ಆದ್ರಿಂದ ಆ ಸಾವಿರಾರು ಅಶ್ವಮೇಧ ಯಾಗಗಳೆಲ್ಲ ನಾಚಿಕೆಯಿಂದಾಗಿ ತಲೆ ತಗ್ಗಿಸಿಬಿಟ್ಟಿವೆ. ಅಘಶ್ರಾಂತಿಕರಸ್ಯ, ನಮ್ಮೆಲ್ಲ ಪಾಪಗಳಿಗೆ ಪರಿಹಾರಕ ಇದು. ಇದಕ್ಕೆ ವಿಶ್ರಾಂತಿ ತೀರ್ಥ ಅಂತ ಹೆಸರು. ವಿಶ್ರಾಂತಿ ತೀರ್ಥ ಅನ್ನೋ ಹೆಸರು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ಅಂತಾರೆ ವಾದಿರಾಜ ಸ್ವಾಮಿಗಳು. ಯಾಕೆಂದ್ರೆ ಇದು ನಮಗೆ ವಿಶ್ರಾಂತಿ ಕೊಡ್ತದೆ, ಹೌದು, ತಾನು ಮಾತ್ರ ಏನು ವಿಶ್ರಾಂತಿ ತಗೊಂಡಿಲ್ಲ. ಅವಿಶ್ರಾಂತವಾಗಿ ಎಲ್ಲರ ಪಾಪಗಳನ್ನು ಪರಿಹಾರ ಮಾಡ್ತಾ ಎಲ್ಲ ಅಶ್ವಮೇಧಾದಿ ಯಾಗಗಳ ಅವಮಾನವನ್ನು ಮಾಡ್ತಾ ಇದು ಅವಿಶ್ರಾಂತವಾಗಿ ಕೆಲಸ ಮಾಡ್ತಿದೆ ಈ ವಿಶ್ರಾಂತಿ ಘಾಟ್. ಆದ್ರಿಂದ ಇದು ಬಹಳ ಶ್ರೇಷ್ಠವಾದದ್ದು. ಮುಂದೆ ವೃಂದಾವನ ಕ್ಷೇತ್ರವನ್ನ ವರ್ಣನೆ ಮಾಡ್ತಾರೆ. ವೃಂದಾವನದಲ್ಲಿರುವಂತಹ ಲತಾಗ್ರಹಗಳು ಇವೆಲ್ಲ ಕೃಷ್ಣ ವಿಹಾರ ಮಾಡಿದಂತಹ ಸ್ಥಳಗಳು. ಕೃಷ್ಣ ಗೋಪಸ್ತ್ರೀಯರೆಲ್ಲ ವಿಹಾರ ಮಾಡಿದಂತಹ ಸ್ಥಳ ಇವು. ಯಮುನೆಯ ನದಿಯೂ ಕೂಡ ಕಪ್ಪು ಬಣ್ಣದ್ದಾಗಿರ್ತದೆ. ಆದ್ರಿಂದ ಅದು ಕೃಷ್ಣನ ಅತ್ಯಂತ ಸಂಗಮ ಅದಕ್ಕೆ ಸಿಕ್ಕಿರೋದ್ರಿಂದ ಗಂಗಾ ನದಿ ಮತ್ತು ಸಮುದ್ರಗಳನ್ನು ಕೂಡ ಅದು ಮೀರಿಸಿದೆ. ಯಾಕಂದ್ರೆ ಗಂಗಾ ನದಿಗೂ ಕೃಷ್ಣನ ಆ ಅತ್ಯಂತ ಸಾಮೀಪ್ಯ ಎಂದು ದೊರಕಿದ್ದಿಲ್ಲ. ಯಾವ ಕೃಷ್ಣ, ಯಾವ ಪರಮಾತ್ಮ ದೊಡ್ಡ ದೊಡ್ಡ ಯೋಗಿಗಳಿಗೂ ನಿಲುಕಲಿಲ್ವ. ಯಸ್ಯಾಂತಂ ನವಿದುಹು ಸುರಾಸುರಗಣಾಹ ದೇವಾಯ ತಸ್ಮೈ ನಮಃ ಅಂತ ಭಾಗವತ ಹೇಳಿದಂತೆ ಅವನು ಯಾರಿಗೂ ಸಿಲುಕುವವನಲ್ಲ. ಅವನು ಈ ವೃಂದಾವನದಲ್ಲಿ ಸ್ತ್ರೀ ಪುರುಷರು ಮೊದಲಾದ ಸಾಮಾನ್ಯ ಜನರಿಗೂ ಕೂಡ ಕಣ್ಣಿಗೆ ಕಾಣುವಂತೆ ವಾಸ ಮಾಡಿಕೊಂಡಿದ್ದ ಅಂತ ಅದ್ಭುತವಾದಂತಹ ಸ್ಥಳ ಇದು. ಇದು ಮಥುರಾ ನಗರದಿಂದ ಉತ್ತರಕ್ಕೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ವೃಂದಾವನ ಇದೆ. ಕೇದಾರ ಅಂತ ಒಬ್ಬ ರಾಜ, ಅವನ ಮಗಳು ವೃಂದಾ ಕೃಷ್ಣನ ಕುರಿತು ತಪಸ್ ಮಾಡಿದ್ಲು. ಅದರಿಂದ ಇದಕ್ಕೆ ವೃಂದಾವನ ಅಂತ ಹೆಸರು ಬಂತು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಗೋಕುಲದಿಂದ ಇಲ್ಲಿ ಬಂದಲ್ಲ ಕೃಷ್ಣ, ಆ ಗೋಕುಲದಲ್ಲಿ ಇನ್ನು ನಮಗೆ ನೀರು ಮತ್ತು ದನಗಳಿಗೆ ಹುಲ್ಲು ಮೊದಲಾದ ಸೌಕರ್ಯಗಳು ಸಿಗ್ತಾ ಇಲ್ಲ.
ಗೋಕುಲದಿಂದ ಎದ್ದು ಹೋಗಿ ವೃಂದಾವನದಲ್ಲಿ ನಾವೆಲ್ಲ ವಸತಿ ಹೋಗೋಣ ಅಂತ ಅಲ್ಲಿ ಬಂದಲ್ಲ. ಮುಂದೆ ಮಥುರಾ ನಗರಕ್ಕೆ ಬರುವ ತನಕನೂ ಅಲ್ಲೇ ಇದ್ದ. ಇದು ಭಾಗವತ, ಹರಿವಂಶ, ಪದ್ಮಪುರಾಣ ಮೊದಲಾದ ಪುರಾಣಗಳಲ್ಲಿ ಅದರ ಕಥಾವರ್ಣಿತ ಆಗಿದೆ. ಅಲ್ಲಿಗೆ ಈ ಉತ್ತರ ಪ್ರಬಂಧದ 34ನೇ ಪದ್ಯ ಸಮಾಪ್ತಿ ಕಂಡಿದೆ. 35ನೇ ಪದ್ಯ ಅಯೋಧ್ಯ ನಗರದ ವರ್ಣನೆ ನಾವು ಮುಂದೆ ಶ್ರವಣ ಮಾಡಬೇಕಿದೆ. ಇವತ್ತಿನ ಈ ಭಾಗ ಇಲ್ಲಿಗೆ ಮುಕ್ತಾಯ ಕಾಣ್ತದೆ.